ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಏನಿಲ್ಲ, ಬರೀ ಡೇ ವ್ಲಾಗು, ನಮ್ಮದು ವೀಕೆಂಡ್ಸ್ ಹೆಂಗಿರುತ್ತೆ ಸೊ ಅಂತ ಒಂದು ವಿಡಿಯೋ ಮಾಡೋಣ ಅಂತ. ಸೊ ಇವಾಗ ನಾವು ನಮ್ಮ ಮನೆಗೆ ತರಕಾರಿ ಫ್ರೂಟ್ಸ್ ತರೋಕ್ಕೆ KPN ಫ್ರೆಶ್ಗೆ ಹೋಗ್ತಾ ಇದ್ವಿ. ಸೊ ಹೋಗಿ ಅಲ್ಲಿ ಸಿಗ್ತಿತ್ತು. ಬಾಯ್. ಗೈಸ್, ಇವಾಗ KPN ಫ್ರೆಶ್ ಶರು ಹೇಳ್ದಂಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮನೆ ರೋಡು ಎಷ್ಟು ಪೀಸ್ ಆಗಿದೆ ಗೊತ್ತಾ. ಇಲ್ಲಿ ಸ್ವಲ್ಪನೂ ಗಲಾಟೆ ಇಲ್ಲ. ಮಾರ್ನಿಂಗ್ ಆಲ್ರೆಡಿ 7:30 ಆಗಿದೆ ಅನಿಸುತ್ತೆ, ಬಟ್ ಸ್ಟಿಲ್ ಒಬ್ಬರು ಇದಿಲ್ಲ ಅನಿಸುತ್ತೆ. ಇವಾಗ ಸ್ಯಾಟರ್ಡೆ ವೀಕೆಂಡ್ ಅಲ್ವಾ, ಸೊ ಹಿಂಗಿದೆ. ಹೋಗ್ತಾ ಇದ್ದೀವಿ. ಡೈಲಿ ನಾನೇ ಮಾರ್ನಿಂಗ್ ಅವನ ಜೊತೆ ಹೋಗ್ತೀನಿ, ಬಿಕಾಸ್ ನನಗೂ ಮನೇಲಿ ಇದ್ದು ಸಾಕಾಗಿರುತ್ತೆ, ಅಂದರೆ ಫ್ರೆಶ್ನೆಸ್ ಬೇಕಾಗಿರುತ್ತೆ. ಸೊ ಅದಕ್ಕೆ ಮಾರ್ನಿಂಗ್ ವೆಜಿಟೇಬಲ್ಸ್ ತರೋಕ್ಕೆ ಅಂತ ನಾನು ಅವನ ಜೊತೆ ಡೈಲಿ ಹೋಗ್ತೀನಿ. ಆ್ಯಕ್ಚುಲಿ ಈ ಏರಿಯಾದಲ್ಲಿ ಹೊಸದಾಗಿ ಓಪನ್ ಆಗಿದೆ. ಸ್ವಲ್ಪ 500 ಮೀಟರ್ಸ್ ಕಮ್ಮಿ ಆಗಿದೆ ನಮ್ಗೆ ಇವಾಗ. ಇನ್ನೊಂದು ಇದ್ದು ನೋಡಿ, ಇದೆ KPN ಫ್ರೆಶ್. ಫುಲ್ಲು ಜನ ಇಲ್ಲ, ಆಕ್ಚುಲಿ ತುಂಬಾ ಹೆಸರಾಗ್ತಕ್ಕಾಗಿ ಫ್ರೆಶ್ ಆಗೇ ಇರುತ್ತೆ ವೆಜಿಟೇಬಲ್ಸ್ ಎಲ್ಲ. ಕಾವು ಗುಡ್ ಮಾರ್ನಿಂಗ್. ಬನಾನಾ ಶುರು ತಾಳ್ಮೆ ತಗೊಳ್ಳೋಣ. ಡೈಲಿ ಒಂದೊಂದು ಫ್ರೀ ಮಿಲ್ಕಿಗೆ. ಆ್ಯಕ್ಚುಲಿ ಇಲ್ಲೇನು ಅಂದರೆ ಇವು 99 ಅಷ್ಟೊಂದು ಏನು ಕೂಪನ್ ತೊಗೊಂಡಿರ್ತೀವಿ ವೋಚರು. ಅದು ತೊಗೊಂಡ್ಮೇಲೆ 30 ಡೇಸು ನೀವು ಏನೇ ಶಾಪಿಂಗ್ ಮಾಡಿದ್ರು 99 ರುಪೀಸ್ ಮಿಲ್ಕ್ ಫ್ರೀ ಇರುತ್ತೆ. ಇಲ್ಲ, ಸಾಕು ಬನ್ನಿ. ಪುದೀನ ಇಲ್ಲ ನೋಡಿ, ಎಷ್ಟು ಫ್ರೆಶ್ ಮತ್ತೆ ಏನೋ ಹೇಳ್ತು ಗೈಸ್. ಆ್ಯಕ್ಚುಲಿ ಅಲ್ಲಿ KPN ಅಲ್ಲಿ ವಿಡಿಯೋ ಮಾಡ್ತಿದ್ವಿ, ವಿಡಿಯೋ ಮಾಡೋಂಗಿಲ್ಲ ಅಂತ ಅಂದರು. ಆ್ಯಕ್ಚುಲಿ ಇದೇನಾಗಿದೆ, ಓನ್ ಹೌಸ್ ಅಲ್ಲ, ರೆಂಟೆಡ್. ಇದು ನಮ್ಮ ಮನೆ ಅಲ್ಲ, ಬಾಡಿಗೆ ಮನೆ. ಅದನ್ನೇ ನಾನು ಮೆನ್ಷನ್ ಮಾಡಿದ್ದೀನಿ, ರೆಂಟೆಡ್ ಅಂತ. ತಗೊಂಡು ಬಂದ್ವಿ. ಆ್ಯಕ್ಚುಲಿ ನಮ್ಮ ಪಾಪು ಮಲಗಿರ್ತಾಳೆ ಇವಾಗ, ಅದಕ್ಕೆ ಹೋಗಿದ್ದು. ಇಲ್ಲ ಅಂದರೆ ಅವಳು ಬಿಡೋದೇ ಇಲ್ಲ ಹೋಗೋಕ್ಕೆ, ಅಳ್ತಿರ್ತಾಳೆ. ಆ್ಯಕ್ಚುಲಿ ಅವತ್ತು ಸ್ಯಾಟರ್ಡೇ ಆಗಿತ್ತು, ಸೊ ನಮ್ಮ ಡ್ಯಾಡಿ ಕೂಡ ಬಂದಿದ್ದರು ಪಾಪುನ ನೋಡೋಕ್ಕೆ ಅಂತ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಗೈಸ್, ಇವಾಗ ಫಸ್ಟ್ ಕ್ರೈಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇವಾಗ ವಿಂಟರ್ ಆಗೋದ್ರಿಂದ ಪಾಪುಗೆ ನಾವು ಇಷ್ಟು ದಿನ ಒಂದು ಸ್ವಲ್ಪ ಮಸ್ಲಿನ್ ಕ್ಲಾತಲ್ಲಿ ತೊಗೊಂಡಿದ್ವಿ. ಇವಾಗ ಒಂದು ಸ್ವಲ್ಪ ಏನೋ ವಿಂಟರ್ ಆಗೋದ್ರಿಂದ ಉಳ್ಳಾನಲ್ಲಿ ತೊಗೊಳ್ಳೋಣ ಕ್ಲಾತ್ಸ್ನ, ಫುಲ್ ಸ್ಲೀವ್ ಇರೋವೆಲ್ಲ ಅಂತ ಹೋಗ್ತಾ ಇದ್ವಿ. ಯಾಕಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಯಾಕೋ ಸೈಜೇ ಕರೆಕ್ಟ್ ಆಗ್ತಿಲ್ಲ ಅವಳಿಗೆ. ತೊಗೊಂಡಿದ್ದೆ ಯಾವುದೂ ಚೆನ್ನಾಗಿ ಅನ್ನಿಸ್ತಿಲ್ಲ, ಅದಕ್ಕೆ ಒಂದ್ಸರಿ ನೋಡ್ಕೊಂಬರೋಣ. ನಮ್ಮ ಆಫೀಸಿಂದ ಬೇರೆ ನನಗೆ ಫಸ್ಟ್ ಕ್ರೈಯಲ್ಲಿ ಇದು ಏನಕ್ಕೆ ಮೇಯ್ನ್ ಹೋಗ್ತಿರೋದು, ಫಸ್ಟ್ 8000 ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಸೊ ಪಾಪುಗೆ ಅಂತ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಫಸ್ಟ್ ಕ್ರೈಯಲ್ಲಿ ಮಾತ್ರನೇ ತೊಗೊಳಕ್ಕಾಗೋದು, ಅದು ಗಿಫ್ಟ್ ವೋಚರ್ ಕೊಟ್ಟಿರೋದು. ಸೊ ಯೂಶ್ವಲಿ ನಾವು ತೊಗೊಳ್ತಿದ್ದು ಕೂಡ ಫಸ್ಟ್ ಕ್ರೈಯಲ್ಲೇ. ಸೊ ನೋಡ್ಕೊಬೇಡ ಅಂತ ಹೋಗ್ತೀವಿ. ಅಂದರೆ ಸ್ವಲ್ಪ ಕೆಲಸ ಇದೆ. ನಮ್ಮ ಪಾಪು ಸಪೋರ್ಟ್ ಮಾಡಿದರೆ ಹೋಗಿ ಬರ್ತೀವಿ. ಅವಳು ಮಲಗಿದ್ದಾಳೆ ಇವಾಗ, ಅಮ್ಮ ನೋಡ್ಕೊತಿದ್ದಾರೆ. ಇನ್ ಕೇಸ್ ಅವಳು ಏನಾದರೂ ಇದ್ದರೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬರಬೇಕಾಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬರ್ತೀವಿ. ಏನೇನಕ್ಕೆ ಅಂತ ನೋಡೋಣ, ಬನ್ನಿ ಹೋಗಿ. ಬಟ್ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಬೆಳಗ್ಗೆ ಹೊತ್ತವಳು ಆರಾಮಾಗಿರ್ತಾಳೆ ಒಂದು ಆಫ್ಟರ್ನೂನ್ವರೆಗೂ. ಸೊ ಇಲ್ಲೇ ಹೋಗೋದಿದ್ರು ಇಲ್ಲೇ ಹೋಗಿ ಬರ್ತೀವಿ. ಸೊ ಅದು ವೀಕೆಂಡ್ ಬರಲಿ ಅಂತ ನಾನು ಕಾಯ್ತಿರ್ತೀನಿ, ಎಸ್ಪೆಷಲಿ ಶರತ್ ಮನೇಲಿ ಇರ್ತಾನೆ ಅಂತ. ಅದು ಬಿಟ್ಟರೆ ಮನೇಲಿ ಬಿಟ್ಟರೆ ಇನ್ನು ಎಲ್ಲೂ ಹೋಗೋಕ್ಕಾಗಲ್ಲ. ನಾನು ಫುಲ್ ವೀಕ್ ಮನೇಲೇ ಇರಬೇಕು. ಸೊ ಒಂಥರ ಖುಷಿ. ಇವಾಗ V2 ಶಾಪ್ ಬಂದಿದ್ದೀವಿ. ಆ್ಯಕ್ಚುಲಿ ಏನು ಫಸ್ಟ್ ಕ್ರೈ ತಗೊಂಡಿದ್ದನು ಇಲ್ಲೇನಾ? ಇಲ್ಲೇ ಇಲ್ಲ ತಗೊಂಡಿದ್ದು ವಿಂಟರ್ ವೇರ್ಸ್ ಎಲ್ಲ ಇಲ್ಲೇ ತೊಗೊಂಡ್ರೆ. ಈ ವಿಂಟರ್ ವೇರ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಾನು. ಕ್ಲಾತ್ ಚೆನ್ನಾಗಿದೆ ಅಲ್ಲ ಶುರು. ಅದನ್ನ ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ನಲ್ಲ, ಎಷ್ಟು ಚೆನ್ನಾಗಿದೆ. ಪಾಪುಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಸ್, ಪಾಪುಗೆ ಇಲ್ಲೇ ಶಾಪಿಂಗ್ ಮಾಡೋಣ. ಇದಾಗುತ್ತೆ ಅನ್ಸುತ್ತೋ ಅವಳಿಗೆ? ಆಗುತ್ತೆ, ಬಟ್ ಸ್ಲೀವ್ಲೆಸ್ ಬೇಡ ಯಾವುದು ಇವಾಗ. ಆ ಚಿಕ್ಕಕ್ಕೆಲ್ಲ ಮನೇಲಿ ಇಕ್ಕಕ್ಕೆ ಡೈಲಿ ಯೂಸ್ ಥರ. ಹಾಂ, ಆಗುತ್ತೆ.
ಕರೆಕ್ಟ್ ಅಲ್ಲ, ಬರೀ ಶರ್ಟ್ಸ್ ಕೂಡ ಇರ್ತೀವಿ. ನಾನು ಸಾಕು ಚಿಕ್ಕದು. ಇದು ಇದು ಬೇಡ, ಸಾಕು ಥರ ಐತೆ. ಚೆನ್ನಾಗೈತೆ, ಆಚೆ ಕರ್ಕೊಂಡು ಹೋದರೆ. ಇದು ಅಷ್ಟೇ 200 ರುಪೀಸೇ ಇರುತ್ತೆ. ಅದಕ್ಕೆ ಈ ಥರ ತೊಗೊಳೋಣ, ಅದೇ ಈ ಥರ ತೊಗೊಳ್ಳೋಣ ಅಂತ ನಾನು. 275. ಒಂದು ಈ ಥರ ಇರಲಿ, ಇನ್ನೊಂದು ಈ ಥರ ಇರಲಿ. ಈ ಕಲರ್ ಚೆನ್ನಾಗಿದೆ, ಬಟ್ ಇದು ಆಗಲ್ಲ ಇನ್ನೂ ಆಗಲ್ಲ ಇದು ಅಲ್ಲ. ಇನ್ನು ನೋಡೋಣ ಬಾ ಆ ಕಡೆ. ಇಲ್ಲ ಶುರು. ಹಾಂ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ಕ್ಯೂಟ್ ಆಗಿದೆ, ಬಟ್ ಇವಾಗ ಆಗಲ್ಲ. ಇವಾಗ ಏನಿದ್ರೆ ಶರು ನೋಡು, ಈ ಥರದ ಇದಾಗುತ್ತೆ ನೋಡಿ ಶರು, ಚೆನ್ನಾಗಿದೆ ಇದು. ಅದಕ್ಕೆ ಇಲ್ಲ ಆಗಲ್ಲ, ಅದು ದೊಡ್ಡದಾಗಿದೆ. ಆಗಲ್ವಾ? ಇಲ್ಲ ಇದಿರಲಿ, ಒಂದಿರಲಿ, ಬೇರೆ ನೋಡೋಣ. ನೋಡಿ ಕಲೆಕ್ಷನ್ ಯಾವ ಥರ ಇದೆ ಅಂತ. ಎಲ್ಲ 200, 300, 400 ಆ ಥರ. ಇದೆಲ್ಲ ಬಾಯ್ಸ್ ಕಲೆಕ್ಷನ್ಸ್, ಇದು ಗರ್ಲ್ ಬೇಬಿ ಕಲೆಕ್ಷನ್ಸ್ ಇದೆಲ್ಲ. ಆ್ಯಕ್ಚುಲಿ ಝೂಡಿಯೋ ವೆಬ್ಸೈಟ್ಗಿಂತ ಕ್ವಾಲಿಟಿ, ಕ್ಲಾತ್ ಕ್ವಾಲಿಟಿ ಮತ್ತು ಫಸ್ಟ್ ಕ್ರೈ ನಾವು ತೊಗೊತಿದ್ದು ಫಸ್ಟ್ ಕ್ರೈ ಸೇಮ್ ಕ್ವಾಲಿಟಿನೇ ಆ್ಯಕ್ಚುಲಿ. ಕ್ವಾಲಿಟಿ ಸೇಮ್ ಇದೆ. ಪ್ರೈಸು ಇದು ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 700 ಚಿಲ್ 200ಗೆ ಸಿಗುತ್ತೆ. ಇದು ನೋಡಿ ಚೆನ್ನಾಗಿದೆ. ಹಾಂ ಸೈಜ್ ಏನೋ ಸ್ವಲ್ಪ ಚಿಕ್ಕದು ತೊಗೋಬೇಕು ಅನಿಸುತ್ತೆ, ಬಟ್ ಆದರೆ ಅವಳಿಗೆ ದೊಡ್ಡವಳು ಆಗ್ತಿರ್ತಾಳಲ್ಲ. ಇದು ದೊಡ್ಡ ಏನಿದು? ಇದು ಇವರಲ್ಲಿ ಯಾವ್ದು ಎರಡು ಒಂದೇ ಇದೆ ಅಲ್ಲ? ಎರಡು ಒಂದೇ ಇದೆ. ಇದು ಚೆನ್ನಾಗಿದೆ. ಡಿಫ್ರೆಂಟ್ ಥರ ಇದೆ ನೋಡಿ ಸರ್. ಚೆನ್ನಾಗಿದೆ, ಕ್ಯೂಟ್. ಬೇಡ ಚೆನ್ನಾಗಿದೆ, ಸಿಂಗಲ್ ಚೆನ್ನಾಗಿದೆ. ಯಾವಾಗಾದ್ರೂ ಹಾಕ್ಬೋದು, ತಗೊಳ್ಳೋಣ. ಇಲ್ಲ ದೊಡ್ಡದಾಗುತ್ತೆ, ಐ ಮೀನ್ ಈಗ ದೊಡ್ಡದಾಗುತ್ತೆ. ಅದೇ ಮಾಡರ್ನ್ ಥರ ಬರುತ್ತೆ, ಚೆನ್ನಾಗಿ. ಇವಾಗೇ ಬೇಡ, ಇವಾಗೇ ಎಷ್ಟು ಬೇಗ ಆಗಿದೆ. ನಂಗೆ ಆ್ಯಕ್ಚುಲಿ ಇದು ಇಷ್ಟ ಆಯಿತು, ಬಟ್ ಆಗಲ್ಲ ಅದು. ಬಟ್ ಪಾಪುಗೆ ಇನ್ನೂ ಆಗಲ್ಲ ಅಲ್ಲ ಶರು? ಅವೆಲ್ಲ ಆಗಲ್ಲ ಕೊಡಿ. ಸಾರಿ, ನನ್ನ ಫ್ರೆಂಡ್ಸ್ ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಚೆನ್ನಾಗಿದೆ. ಬೇಡ ಬಿಡೋದು ಅಲ್ಲ ಕವು. ಏನು ಬರ್ಡೇಗೆ ಏನಾದರೂ ಗಿಫ್ಟ್ ಕೊಡ್ಬೇಕಂದ್ರಿ ಇವು ಕವು, ಯಾರಿಗಾದ್ರು ಬರ್ಡೇಗೆಲ್ಲ ಗಿಫ್ಟ್ ಕೊಡ್ಬೇಕಂದ್ರಿ ಇವು. ಚೆನ್ನಾಗಿದೆ ಇದು, ಚೆನ್ನಾಗಿದೆ, ಚೆನ್ನಾಗಿದೆ. ಬಟ್ ಬೇಡ ಆಗಲ್ಲ. ಬಟ್ ತೊಗೊಂಡಿರೋಣ, ಅದಕ್ಕೆ ಅನಿಸ್ತಿತ್ತು ತಗೊಳ್ಳೋಣ, ಚೆನ್ನಾಗಿದೆ. ಸರಿ ಆಯಿತು, ಇಟ್ಕೊಂಡಿರ್ತೀವಿ. ಓಕೆ ಅನಿಸ್ತಿದೆ ಚೆನ್ನಾಗಿದೆ ಅಂತ ಅದೊಂದು ಇಟ್ಕೊಂಡಿರ್ತೀವಿ. ಏನು ಗೊತ್ತಾ, ಕಲೆಕ್ಷನ್ ಸಿಕ್ಕಿದಾಗ ತೊಗೊಬಿಡ್ಬೇಕು. ನಾವು ಫ್ಯೂಚರ್ ತೊಗೊಳ್ಳೋಣ ಮತ್ತೆ ನಾವು ತೊಗೋಬೇಕಾದ್ರೆ ಈ ಥರ ಈ ಕಲೆಕ್ಷನ್ಸ್ ನಾನು ತುಂಬ ತಪ್ಪು ಮಾಡ್ಕೊಂಡಿದ್ದೀನಿ ಈ ಥರ. ಅದಕ್ಕೆ ಪಾಪಗೂ ಆ ಥರ ಮಾಡೋದು ಬೇಡ ಅಂತ ಚೆನ್ನಾಗಿರೋ ಕಲೆಕ್ಷನ್ ಎತ್ತಾಕೊಳ್ಳೋದು ಅಷ್ಟೇ. ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಬಟ್ ತುಂಬ ದೊಡ್ಡದಾಗಬೇಕಾಗುತ್ತೆ. ಇದು ದಿಸ್ ಇಸ್ ಕ್ಯೂಟ್, ಚೆನ್ನಾಗಿದೆ. ಬಟ್ ಕ್ಲಾತ್ ಕೂಡ ಚೆನ್ನಾಗಿದೆ. ನಾಟ್ ವರ್ತ್ ಫಾರ್ ಮನಿ ಅಂತ ನೋಡಿ. 475 ಓಕೆ ಕೊಡ್ಬೋದು. ನನಗೆ ಈ ಥರ ಒಂದು ಹಾಕ್ಬೇಕಂತ ಇಷ್ಟ ಅವಳಿಗೆ. ಅದು ಬೇಡ, ಬೇಡ. ಕೋಶಿ ಏಜ್ಗೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದ್ದಾವಲ್ಲ. ಕೋಶಿ ಏಜ್ ಬಂದ್ಬಿಟ್ಟು 1.5 ಇಯರು. ಸೊ ಅವಳಿಗೆ ನಾವು ಅಣ್ಣನ ಮಗಳು, ಅವಳಿಗೆ ಪರ್ಫೆಕ್ಟ್ ಆಗಿರುತ್ತೆ. ಪರ್ಫೆಕ್ಟ್ ಇದೆ ಅವಳ ಏಜಿಗೆ. ಇದೇನಿದು? ಇವೆಲ್ಲ ಹಿಂಗಿರೋದಾ? ಇಲ್ಲಿ ನೋಡಿ ಬಾತ್ ಟವಲ್. ಮತ್ತು ಇದು ಪಿಂಕ್ ಕ್ಲಾತ್ ಫೀಡ್ ಮಾಡೋ ಟೈಮಲ್ಲಿ ಬೇಕಲ್ಲ ಅದು. ಇಲ್ಲಿ ಲಾಸ್ಟ್ ಇಂಟ್ರೆಸ್ಟ್ 275 ರುಪೀಸ್ ಅಷ್ಟೇ. 75 ರುಪೀಸ್ ಕವು 3 ಬರುತ್ತೆ. 75 ರುಪೀಸ್ಗೆ 3 ಬರುತ್ತೆ. ಸೊ ಊಟ ಏನಾದರೂ ಮಾಡಬೇಕಾದ್ರೆ ಅಥವಾ ಹಾಲು ಕುಡಿಸ್ಬೇಕಾದ್ರೆ ಸೊ ಇದನ್ನ ಹಾಕ್ಕೊಂಡ್ರೆ ಅವ್ರ ಮೇಲೆ ಬೀಳೋದು ಅವಾಯ್ಡ್ ಆಗುತ್ತೆ. ಆವಾಗ ಕ್ಲಾತ್ಸು ಏನೂ ಆಗಲ್ಲ. ಸೊ ಇದು ಮಾತ್ರ ಇದಾಗುತ್ತೆ. ಕವು ನಾನು ಕೇಳ್ತೀನಿ ನಿಮಗೆ ಬಾತಿಂಗ್ ಕ್ಲಾತು ಇದೆ ಇದೇನಾ? ಬಿಟ್ಕೋ. ಬಟ್ ಇದು ಪಾಪುಗಲ್ಲ ಅನಿಸುತ್ತೆ. ಪಾಪುಗೆ ಇಲ್ಲಿರೋದೆಲ್ಲ ಪಾಪುಗೆ ಸಿಗಲ್ಲ ಶರು ನೋಡು ಅದೇನಂತ.
3 to 24 months. ಅದೇ ಪಾಪನ ಹಾಕ್ಬಿಟ್ಟು ಹಿಂಗೆ ಬ್ರಾಕ್ ಮಾಡೋದು. ಬಟ್ ಇದಕ್ಕೆ ಚೆನ್ನಾಗಿರೋದು ಸಿಗುತ್ತಲ್ಲ. ಚೆನ್ನಾಗಿರೋದು ಸಿಗುತ್ತೆ. ಬೇಡ. ಚೆನ್ನಾಗಿದಲ್ಲ ಇದು. ಇಲ್ಲಿ ಸ್ವೆಟರ್ ಟೈಪ್ದು ಸ್ವೆಟರ್ ಟೈಪ್ ಇದೆ ನೋಡು ಕ್ಲಾತ್. ಅದು ಹೌದಾ? ಚೆನ್ನಾಗಿಲ್ಲ ಕ್ಲಾತ್. ಬೇಡ. ತುಂಬ ಹುಡುಗೆ ಒಂಥರ ಕಡಿದಂಗೆ ಹಾಕ್ಬಾರ್ದು. ಸ್ಮೂತಾಗಿ ಇರುತ್ತೆ. ಕಲೆಕ್ಷನ್ ಚೆನ್ನಾಗಿದೆ. ತಗೊಳ್ಳೋಣ ಬಾ, ಇಲ್ಲೇ ಇರ್ತೀವಲ್ಲ. ಬಾಯ್ ಬೇಬಿಗೆ ಚೆನ್ನಾಗಿದೆ. ಇಲ್ಲ, ಗರ್ಲ್ ಬೇಬಿಗೆ ಚೆನ್ನಾಗಿದೆ. ಆಕ್ಚುಲಿ ನಾವು ತೊಗೊಳಕ್ಕೆ ಬಂದು ಫುಲ್ ಸ್ಲೀವ್ಸ್ ಇರೋ ಶರ್ಟ್. ಇದು ನೋಡ್ಕೋ, ಫಸ್ಟ್ ಇಲ್ಲಿ ನೋಡ್ಕೋ ಏನೇನು ಬೇಕಂತ. ಇಸ್ ಆಲ್ ಫಾರ್ ಬಾಯ್ ಬೇಬಿ. ಇಲ್ಲಿ ಹ್ಯಾಟ್ ಇದೆ ಫೋಟೋಶೂಟ್ಗೆ. ನನಗ ಇದು ಇನ್ಫೆಂಟ್ಸ್ಗೆ ತಾನೆ ಚೆನ್ನಾಗಿದ್ದಾರೆ. ಹಾಕಿದೆ ಅಲ್ಲ, ಇದನ್ನ ಹಾಕ್ಬಿಟ್ಟು ಫೋಟೋ ತೆಗಿಬೋದಲ್ಲ ಅವ್ರಿಗೆ ತಾನೇ. ಇಲ್ಲಿ ಹಾಕು. ಇದರ ಅಗಲ ಮಾಡೋಕ್ಕೆ ನನಗೂ ಆಗುತ್ತೆ. ಹಾಕು ಅನ್ಸುತ್ತೆ. ತಗೊಳ್ಳೋಣ. ಅದು ಬೇಡ. ಬೇಡ ಬಿಡು. ಬೇಡ ತಗೊಳ್ಳೋಣ. ಬೇಡ ಬೇಡ. ಇದು ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಲಕ್ಕಿ ಬಿಯೋ ಅಲ್ಲ ಚೆನ್ನಾಗಿದೆ. ಒಂದು ತೊಗೊಂಡಿದ್ದೀವಲ್ಲ ಆ ಥರ. ಎಷ್ಟೆಷ್ಟು ದೊಡ್ಡವಿದೆ. ಹಾಂ, ಕಿಚ್ಚು. ಸೊ ಇಲ್ಲಿ ದೊಡ್ಡ ಏಜು ಕೂಡ ಇದೆ. ಐ ಮೀನ್ ಕಿಡ್ಸ್ ವರ್ ಎಬೋ 5 years ಆಲ್ಸೋ ಇದೆ ಬಟ್ಟೆಗಳು. ಸ್ಲಿಪ್ಪರ್ಸ್ ಇದೆ. ಕಿಡ್ಸ್ ಎಲ್ಲ ಮೀನ್ಸ್ ನೋಡಿ. ಇಲ್ಲಿ ಚಿಕ್ಕು ಡೈಲಿ ಯೂಸ್ಗೆ. ಸ್ಲೀವ್ ಲೆಸ್ ಇದಾವೆಲ್ಲ. ಇಲ್ಲ, ಸ್ಲೀವ್ಸ್ದು ಇದೆ. ಸ್ಲೀವ್ಸ್ದು ಇದೆ. ಇಲ್ಲ, ಸ್ಲೀವ್ಸ್ದಿಲ್ಲ ಅಲ್ಲ. ಅಲ್ಲ, ಡೈಲಿ ಯೂಸ್ಗೆ ಚೆನ್ನಾಗಿದೆ ಅಲ್ಲ. ಆಗುತ್ತೆ ಪಾಪಗೆ. ಚೆನ್ನಾಗಿದೆ ಅದು. ಅವಳು ಸ್ವಲ್ಪ ದೊಡ್ಡೋಳಾದ್ಮೇಲೆ ಎಲ್ಲಾನು ತೊಗೊತೀವಿ. ಇದು ಆಗಲ್ಲ. ಇದು ಆಗಿದೆಲ್ಲ. ಯಾವುದು ಆಗಲ್ಲ. ಇಲ್ಲ, ಅದು ಪಾಪು. ಎಲ್ಲಿದೆ ನೋಡಿ. ಸ್ಲೀವ್ ಕೇಳ್ತಿದ್ದ ಉದ್ದ ಸ್ಲೀವ್ಸ್. ಅಷ್ಟೆಲ್ಲ ಚೆನ್ನಾಗಿರೋದು. ಸ್ಲಿಪ್ಪರ್ಸ್ ನಿಂಗೆ ಬೇಕಾ ಹಂಗಾದ್ರು? ಇಲ್ಲ ಇಲ್ಲ ಇದಾವ. ನಿಂಗೆ ಎಲ್ಲಿದೆ ಅನ್ಸಲ್ಲ. ಇದಾವಲ್ಲ, ತೆಗೆದು ಹಾಕೋ. ಈ ಥರದ್ದು ಅವು ಬೇಡವಾ? ಚೆನ್ನಾಗಿ ಕಾಣುತ್ತಲ್ಲ. ಸ್ವಲ್ಪ ದೊಡ್ಡ ಸೈಜ್ ತಗೊಂಡು ಅಷ್ಟೇ. ಚೆನ್ನಾಗಿ ಕಾಣಿಸ್ತದೆ. ಸೈಜ್ ಏನದು? ಅದು ಕಲರ್ ಚೇಂಜ್ ಆಯಿತು. ಬಟ್ ಅದೊಂದೇ ಇದೆ. ಅದೇ ಇಲ್ಲಿ ಬೇರೆ ಇದೆ ಅಂತಲೇ ಹೇಳಿದ್ದು. ಕಲರ್ ಚೆನ್ನಾಗಿದೆ. ಹಾಕೊಂಡು ನೋಡಬೇಕಾಗುತ್ತೆ. 350. 6 7 ಬೇಕು. ಅವೆಲ್ಲ ಚಿಕ್ಕವಾಗಿನ 6 ಬೇಕಿರೋದು. ಬಟ್ ಇವು ಇಲ್ಲ, ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಒಂಥರ ಚೆನ್ನಾಗಿದೆ. ಆಗುತ್ತೆ 6. ಇಲ್ಲ, ದೊಡ್ಡದೇ ಆಗುತ್ತೆ. ದೊಡ್ಡಾಗುತ್ತಲ್ಲ ಇದು. ಅದು ಸ್ವಲ್ಪ ಇಲ್ಲ. ಬಟ್ ಆ ಕಲರ್ ಚೆನ್ನಾಗಿತ್ತಲ್ಲ. ಅದೇ ನೀನು ಹೇಳ್ದಂಗೆ ಇದು ಸ್ವಲ್ಪ ಕಲರ್ ಅಷ್ಟು ಅನಿಸ್ತಿಲ್ಲ. Bhumika come to ground floor. Deepmala Bhumika come to ground floor. ಮೋನಿಕಾ ಕಾಮ್ಸ್. ಕಲರ್. ಹಾಂ, ಚೆನ್ನಾಗಿದ್ದಾವೆ. ಬಟ್ ಇದು 8 ಸೈಜ್ ಅದಕ್ಕೆ ಆಗ್ತಿಲ್ಲ. ನೋಡಿ, ಎಲ್ಲಾದರೂ ಇದೆಯಾ ಅಂತಿದ್ದೇನೆ. ಟಾಸ್ಕ್ ಇದು ಹುಡುಕ್ಬೇಕು ಸೈಜ್ ಅಂತ. ಹಾಕೊಂಡು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತಲ್ಲ. ಇದು ದಾರ ಹಾಕಿದಾರಲ್ಲ ಈಗ, ಅದಕ್ಕೆ ನಾನು
ಈ ಕಡೆ ಟೈಟ್ ಆಗ್ತದಲ್ಲ, ಅಲ್ಲಿ ಲೂಸ್ ಮಾಡ್ಕೋಬೋದಲ್ವಾ? ಅಲ್ಲಿದೆ ಅಲ್ಲ ಇಲ್ಲಿ. ಹಾಂ ಟೈಟ್ ಆಗ್ತಾ ಇದೆ ಅದು. 6 ಸೈಜ್ 7 ಪರ್ಫೆಕ್ಟ್ ಆಗುತ್ತೆ. ಬಿಡು ಮತ್ತೆ ಓಕೆ. ಬೇಡ ಅಲ್ಲ ಅದು ಸೈಜ್ ಸಿಗ್ತಿಲ್ಲ. ಬೇಡ ಇದಿರೋದು ಯಾವ ಕಲರ್ ಇದು? ವೈಟಾ? ಇಲ್ಲೇ ಇದಾವಲ್ಲ. ಹಿಂದಗಡೆ ಎಲ್ಲ ಇದಾವೆ. ಯಾವ್ದು ಬೇಕು ಸೈಜು? 7 ಇಟ್ಕೊ. 7 or 6 ಅಲ್ಲಿದೆ ನೋಡಿ ಮೇಲೆ. 8 ಅದು ಎಲ್ಲಿದೆ? ಫುಲ್ ಮೇಲೆ ಟಾಪ್, ಫುಲ್ ಟಾಪ್. 8 ನಿಂಗೆ 7 ಬೇಕಾ? ಹಾಂ 6 5 6 ಕೊಡಿಲಿ. ಅದೊಂದು ಆ ಥರ ಇದೆ, ಬಟ್ ಇದೇ 6 ಚೆನ್ನಾಗಿ ಆಗ್ತಿದೆ. ಇನ್ನೊಂದು ಇದೆರಡು ಒಂದೇ ಅಲ್ಲ? ಹಾಂ ಅಲ್ವಾ, ಕರೆಕ್ಟಾಗಿ ಆಗುತ್ತೆ, ಪರ್ಫೆಕ್ಟಾಗಿ. ಬಟ್ ಆದರೆ ಕಲರ್ ಇಷ್ಟ ಆಗಿದೆ, ಆ ಕಲರ್ ನನಗೆ ಇಷ್ಟ ಆಯಿತು. ಇಲ್ಲ ಅಲ್ಲ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಸರ್. ಆ ಕಲರ್ ಚೆನ್ನಾಗಿದೆ ಅಂತಲೇ ಆ ಕಲರ್ ತೊಗೊಂಡೋಗಿದ್ದಾರೆ. ಇದರಲ್ಲಿ ಅಟ್ಲೀಸ್ಟ್ ಎಂಟು ಆ ಕಲರ್ ಚೆನ್ನಾಗಿದೆ ಅಂತಲೇ ಎಲ್ಲರೂ ತೊಗೊಂಡೋಗಿದ್ದಾರೆ. ಆಗ 2 ಕಲರಲ್ಲಿ ಇದ್ದಿದ್ರು ತೊಗೊಂಡೋಗಿದ್ದಾರೆ. ಇದು 7 ಇರಬೇಕಿತ್ತು, ಇಲ್ಲ 6 ಎಲ್ಲ ಆಗುತ್ತೆ. ಯಾಕೆ ಇದು ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಇದೇನು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರಬೇಕು, ಅದಕ್ಕೆ ಯಾರು ತೊಗೊಂಡಿಲ್ಲ. ಸರಿ ಬಾ. ಪಾಪಗೆ ಶೂ ಕೆಳಗಡೆ ಇರೋದಲ್ಲ? ಬೇಡವಾ? ಬೇಡ. ಸೊ ಅವಳು ಎಲ್ಲ ಇಂಟ್ರೆಸ್ಟು ಅವಳಿಗೆ ಫಸ್ಟ್ ಟೈಮಲ್ಲಿದೆ. ಇಲ್ಲ ನಾನು ಅನ್ಕೊಂಡು ಬಂದಿದ್ದು ಯಾವುದು ಯಾವಾಗಲೂ ಡಿಫ್ರೆಂಟ್. ಇದನ್ನು ನಮ್ಮ ಪಾಪಕ್ಕೆ ತಗೊಂಡಿದ್ದೀವಿ. ನಮ್ಮ ಪಾಪಗೆ ಇದರಲ್ಲಿ ಹೆಂಗಿದೆಯೋ ಇದೇ ಥರದ ಕ್ಲಿಪ್ಪನ್ನು ಇದನ್ನು ತಂದು ಅವಳಿಗೆ ಹಾಕಿ ರೆಡಿ ಮಾಡಬೇಕು. ಸ್ಪಾನ್ ನಾಟ್ ಫಾರ್ ನೌ, ಬಟ್ ಎಸ್ ಆಫ್ಟರ್ 6 months ಇದಾಗುತ್ತೆ. ತುಂಬ ಫ್ಲಾಸ್ಕೆ ಹಾಂ ಚೆನ್ನಾಗಿದೆಯಲ್ಲ. ಎಷ್ಟಿದೆ ಪ್ರೈಸ್ ಇದು? 375 ಅಲ್ಲ? 375. ಅದು ಯಾವುದೋ ನಿಲಾನ್ ಅಂತ ಇದೆ ಅಲ್ಲ? ಇದು ಇಲ್ಲ, ಇದ್ರ ಮೇಲೆ ಬರ್ದೈತಲ್ಲ. ಇದ್ರ ಮೇಲೆ ನೋಡು, ಎರಡು ಒಂದೇ ಬ್ರ್ಯಾಂಡ್. ಎರಡು ಒಂದೇನೆ ಬರ್ತಿಲ್ವಾ? ಐತೆ, ಬಟ್ ಇದು ಸೇಮ್ ಥರ್ಮಲ್ ಫ್ಲಾಸ್ಕ್ ಏನಂತ ಡೌಟ್ ಆಗ್ತಾ ಇದೆ. ತೆಗ್ದ್ಬಿಟ್ಟು ಒಳಗಡೆ ನೋಡು. ಹೆಂಗೆ ತೆಗ್ದ್ಬಿಟ್ಟು ನೋಡೋ ಒಳಗಡೆ. ತೆಗೆದು ನೋಡಿದೆ, ಹಿಂಗಿದ್ರೆ ಥರ್ಮಲ್ ಫ್ಲಾಸ್ಕ್ ಇದಲ್ಲೋ ಥರ್ಮಲ್ ಫ್ಲಾಸ್ಕೆ ಬೇಕಿತ್ತು ಆಕ್ಚುಲಿ ಒಂದು. ತಗೋ. ಇದು ಅಲ್ಲ, ಇದೊಂದೇ ಶೋ ಥರ್ಮಲ್ ಫ್ಲಾಸ್ಕ್. ಓಕೆ ನಾನು ಇಲ್ಲ ಅದು ಬೇಡ ಶೋ. ಯಾರೋ ನೀವು ಪಾಪಗೆ ಚೆನ್ನಾಗೈತೆ. ಗ್ಲಾಸ್ ಗ್ಲಾಸ್ ಇರೋದಕ್ಕೆ ಚೆನ್ನಾಗಿದೆ, ಬಟ್ ಬೇಡ. ಅಲ್ಲಿ ಇವಾಗ ಏನು ಕೊಡಲ್ಲ. ಇನ್ನೂ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅವರು. ಹಾಂ ಪಾಪಗೆ, ಬಟ್ ಪ್ಲಾಸ್ಟಿಕ್ ಎಲ್ಲ ಕೊಡಬಾರ್ದು. ಸೊ ತಗೋತಿಲ್ಲ ಅಷ್ಟೇ. ಗ್ಲಾಸ್ ಏನು ತಗೊಂತೀವಿ? ಹ್ಞೂ ಸರಿ, ಬಿಲ್ ಮಾಡ್ಸೋಕೆ ಬರ್ತೀನಿ. ಇರ್ತಾರೆ ಹೋಗು. ಸೊ ಕ್ಯಾಪ್ಸ್ ಎಲ್ಲ ಇದೆ. ಮತ್ತು ಪಾಪುಗೆ ಬಚ್ಚು ಈ ಥರದ್ದು ಉಲಂದು ಬೇಡ, ಅವ್ರಿಗೆ ಇರಿಟೇಡ್ ಆಗುತ್ತೆ. ಅವ್ಳಿಗೆ ಅದಾದ ತಕ್ಷಣ ಅವ್ಳು ತಗೊಳೋದೇ ಇಲ್ಲ. ಚಿಕ್ಕ ಕಾವು ಇಂಥದ್ದೆಲ್ಲ ಹಾಕೊಂಬರೋ ಸಾಧ್ಯತೆ ಐತೆ. ನಮಗೆ ಅದ್ರ ಪ್ಲೈನ್ ಇರಬೇಕಷ್ಟೇ. ಪ್ಲೈನ್ ಇದ್ದರೆ ಮಾತ್ರ ಹಾಕೊಂಡು. ಇದು ಚೆನ್ನಾಗಿದೆ, ಪ್ರೈಸಿಂಗ್ ಏನು ಕೊಡ್ತೀವಿ ಅದಕ್ಕೆ ಬರ್ತಿದೆ, ಬಟ್ ತಗೊಂತಿಲ್ಲ ಅಷ್ಟೇ. ವಾವ್ ಚೆನ್ನಾಗಿದೆ ಇದೆಲ್ಲ. Wallets. 85 rupees, 150 rupees wallets. ಅಂಬ್ರೆಲ್ಲನೂ ಬೇಡ. ಎಷ್ಟೇ? ಓಕೆ. ಗ್ಲಾಸಸ್ ಯಾವುದಾದ್ರೂ ಬೇಕಾಗುತ್ತೆ. ತಗೊತೀನಿ, ಇವತ್ತು ತಗೊಂಡ. ಇಲ್ಲ ಚೆನ್ನಾಗಿದೆ. ಏನು